ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಿಭಾ ಕ್ರೀಮ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇಬ್ಬರಿಗೆ ವಾಸಿ ಆಗ್ತಿದೆ ವಿಭಾ ಕ್ರೀಮ್ ಯೂಸ್ ಮಾಡಿಕೊಂಡು. ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಿದೆ, ಬಟ್ ಅವ್ರಿಗೆ ಸೂಟ್ ಆಗಬೇಕಿದು. ಸೂಟ್ ಆದರೆ ಮಾತ್ರ ಪಿಗ್ಮೆಂಟೇಷನ್ನ ಕ್ಲಿಯರ್ ಮಾಡುತ್ತೆ. ಅವ್ರ ಸ್ಕಿನ್ಗೆ ಇದು ಸೂಟ್ ಆಗಲಿ ಅಂದರೆ ರಿವರ್ಸ್ ಎಫೆಕ್ಟ್ ಆಗುತ್ತೆ. ಅಂದರೆ ಡಾರ್ಕ್ ಸ್ಪಾಟ್ಸ್ ಆಗೋದು, ಸ್ಕಿನ್ನು ಕಪ್ಪುಗಾಗೋದು, ಪಿಂಪಲ್ಸ್ ಬರೋದು ಅವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ವಿಭಾ ಕ್ರೀಮ್ ಯೂಸ್ ಮಾಡೋಕ್ಕೆ ಮುಂಚೆ 1000 ಸಲ ನೀವು ಪ್ಯಾಚ್ ಟೆಸ್ಟ್ ಮಾಡೋದಂದರೆ ಡೈಲಿ ರೂಟೀನಲ್ಲಿ ನೀವು ಇನ್ಕ್ಲೂಡ್ ಮಾಡೋದಾದರೆ ಅದು ಟೆಸ್ಟ್ ಥರ ತೊಗೊಳ್ಬೇಕು. ಹೌದು, ಇವತ್ತು ಹಚ್ಚಿದ್ರೆ ನನಗೇನೂ ಆಗಲಿಲ್ಲ, ನಾಳೆ ಹಚ್ಚಿದ್ರೆ ನೋಡಬೇಕು, ಆ ಥರ ಮಾಡ್ಕೊಳ್ಬೇಕು, ಆಯಿತಾ. ಏನು ಹೇಳೋಕ್ಕಾಗಲ್ಲ ಇದು ವಿಭಾ ಕ್ರೀಮ್ ಬಗ್ಗೆ, ಬಟ್ ಆದರೆ ಮಾತ್ರ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ಇದು ವಿಭಾ ಕ್ರೀಮ್ನು ನಮ್ಮ ಸಬ್ಸ್ಕ್ರೈಬರ್ಗೆ ಯೂಸ್ ಮಾಡ್ತಿದ್ದಾರೆ, ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಿದೆ ಅಂತ ಅವ್ರು ಹಾಕಿದ್ದಾರೆ. ಅದನ್ನು ಸ್ಕ್ರೀನ್ಶಾಟ್ ಹಾಕ್ತೀನಿ, ಓಕೆನಾ. ಕಮಿಂಗ್ ಬ್ಯಾಕ್ ಟು ನಾನು ಏನೇನು ಪ್ರಿಪ್ರೇಷನ್ ಮಾಡಿದೆ. ಒಂದು ಮಸಾಜಿಂಗ್ ಆಯಿಲು, ಒಂದು ಪ್ಯಾಕ್ ರೆಡಿ ಮಾಡಿದ್ದೀನಿ. ಇದು ಪಿಗ್ಮೆಂಟೇಷನ್ ಇರೋರಿಂದ ಹಿಡಿದು ಪಿಂಪಲ್ಸ್ ಇರೋರಿಂದ ಪ್ರತಿಯೊಬ್ಬರು ಮಾಡ್ಕೊಳ್ಬೋದು, ಎಕ್ಸೆಪ್ಟ್ ಆ್ಯಕ್ಟಿವ್ ಪಿಂಪಲ್ಸ್, ಆಯ್ತೇನಾ. ಬನ್ನಿ ನೋಡ್ಕೊಂಬನ್ನಿರಿ ಯಾವ ರೀತಿ ಮಾಡಿದೆ ಸ್ಟೆಪ್ ಬೈ ಸ್ಟೆಪ್. ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಆಗಿರಬೇಕು. ಮತ್ತು ವಿಭಾ ಕ್ರೀಮ್ ತೊಗೊಳಕ್ಕೆ ಮುಂಚೆ ಪ್ಯಾಚ್ ಟೆಸ್ಟ್ ಬೇಕೇ ಬೇಕು. ಓಕೆ, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಒಂದು ಸ್ಮಾಲ್ ರಿಕ್ವೆಸ್ಟ್ ಏನು ಗೊತ್ತಾ, ಹೈಪ್ ಅಂತ ನೆನೆ ಹೇಳ್ಕೊಟ್ನಲ್ಲ, ಅದು ಮತ್ತೆ ಸ್ಕ್ರೋಲ್ ಮಾಡ್ತೀನಿ ನೋಡಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆದರೆ ನನಗೊಂದು ಹೈಪ್ ಮಾಡಿ. ಓಕೆ, ನನ್ನ ಚಾನಲ್ಗೆ ಸ್ವಲ್ಪ ಪಾಯಿಂಟ್ಸ್ ಬರುತ್ತೆ, ಓಕೆನಾ. ದುಡ್ಡು ಬರಲ್ಲ, ಪಾಯಿಂಟ್ಸ್ ಬರುತ್ತೆ. ಬನ್ನಿ ಇವತ್ತಿನ ವೀಡಿಯೋ ನೋಡಿ, ಮತ್ತು ವೀಡಿಯೋ ಎಂಡಿಂಗಲ್ಲಿ ನಾನು ಹೈಪ್ ಬಗ್ಗೆ ಹೇಳ್ತೀನಿ. ಹೈಪ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ನಂದೊಂದು ರ್ಯಾಂಡಮ್ ವೀಡಿಯೋ ತೊಗೊಳ್ತೀನಿ ನೋಡಿ. ಆ ವಿಡಿಯೋ ಓಡ್ತಿದೆಯೇನೋ, ಬೇಕಾದ್ರೆ ಓಡೋ ವೀಡಿಯೋಲೂ ಮಾಡ್ಬೋದು. ಇದು ನೀವೆಲ್ಲ ಕಮೆಂಟ್ಸ್ ಹಾಕ್ತಿರಲ್ಲ, ಅದನ್ನು ಸ್ಕ್ರೋಲ್ ಮಾಡಿ ಈ ಥರ ಮತ್ತೆ ತೋರಿಸ್ತೀನಿ. ನಿಮ್ಮ ಕಮೆಂಟ್ಸ್ ಎಲ್ಲ ಇರುತ್ತೆ ನೋಡಿ ಈ ಥರ, ಆಯಿತಾ. ಈ ಕಮೆಂಟ್ಸಲ್ಲಿ ನೋಡಿ ಈ ಥರ ಒಂದು ನಿಮಿಷ. ಇಲ್ಲಿ ಕಮೆಂಟ್ಸ್ ಎಲ್ಲ ಇರುತ್ತಲ್ಲ, ಈ ಕಮೆಂಟ್ಸ್ ಪಕ್ಕ 3 ಡಾಟ್ಸ್ ಕಾಣ್ತಿದೆ ನೋಡಿ ನಿಮಗೆ ಪಕ್ಕದಲ್ಲಿ. ಅದೇ ನಂಗಂದರೆ ನೋಡಿ ಆ ಥರ ಬರುತ್ತೆ ನಿಮ್ಮ ಹೈಪ್ ಅಂತ. ಹೈಪಲ್ಲಿ ನೋಡಿ ಈ ಥರ ಒಂದು ಸಲ ಪ್ರೆಸ್ ಮಾಡಿ, ಹೈಪ್ ಅಂತ. ಅಷ್ಟೇ, ಅದನ್ನು ಪ್ರೆಸ್ ಮಾಡಿದ್ರೆ ನನಗೆ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ದುಡ್ಡಂತೂ ಏನೂ ಬರೋಲ್ಲ ಫ್ರೆಂಡ್ಸ್. ದುಡ್ಡು ಬರೋಂಗಿದ್ರೆ ನಾನೇ ಓಪನ್ನಾಗಿ ಹೇಳ್ಬಿಡ್ತೀನಿ ವೀಡಿಯೋಲಿ. ದುಡ್ಡು ಬರೋಲ್ಲ ನಮಗೆ, ನಮ್ಮ ಚಾನಲ್ಗೊಂದು ಬೂಸ್ಟಿಂಗ್ ಸಿಗುತ್ತೆ ಅಷ್ಟೇ, ಓಕೆನಾ. ಸೊ ಈ ಥರ ಬರುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಮಾಡಿ, ಏನು ಫೋರ್ಸ್ ಇಲ್ಲ ಇದರಲ್ಲಿ. ಅಕಸ್ಮಾತ್ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾಡಿ, ಗೊತ್ತಾಯ್ತಾ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇದು ಪವರ್ಫುಲ್ ರೆಮಿಡಿ ಪಿಗ್ಮೆಂಟೇಷನ್ಗೆ. ಇಲ್ಲಿ ಸುಮಾರು ಒಂದು 4ರಿಂದ 5 ಡ್ರಾಪ್ ಅಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ 2 ಚಿಟಿಕೆಯಷ್ಟು ಶುದ್ಧೀಕರಣ ಮಾಡಿರೋ ನಮ್ಮ ಆಲಮ್ಮು ಹುರುಳಿಕಾಳು, ಓಕೆ. ಇದೊಂದು 5 ಮಿನಿಟ್ಸ್ ರೆಸ್ಟ್ ಮಾಡಲಿ. ಈಗ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ನೋಡಿ. ಇವತ್ತು ಒಬ್ರದ್ದು ಪ್ರೂಫ್ ತರ್ತೀನಿ. ವಿಭಾ ಕ್ರೀಮ್ನ ಯೂಸ್ ಮಾಡಿ ಪಿಗ್ಮೆಂಟೇಷನ್ನ. ವಿಭಾ ಕ್ರೀಮ್ ಪಿಗ್ಮೆಂಟೇಷನ್ ಹೋಗೋದಕ್ಕಲ್ಲ, ಪಿಗ್ಮೆಂಟೇಷನ್ ಇರೋರು ವಿಭಾ ಕ್ರೀಮ್ ಯೂಸ್ ಮಾಡಬೇಕು. ಇದೊಂದರಿಂದ ಪಿಗ್ಮೆಂಟೇಷನ್ ಹೋಗೋಲ್ಲ, ಅದನ್ನು ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ, ಓಕೆನಾ. ಸೊ ಇದೊಂದು 5 ಮಿನಿಟ್ಸ್ ರೆಸ್ಟ್ ಆಗಲಿ. ಈಗ ನಾನು ಇದಕ್ಕೊಂದು ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ. ಪ್ಯಾಕ್ಗೆ ಎಟ್ಟಗೆ ನಮಗೆ ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಹಾಕ್ಕೊಳ್ತಾ ಇದ್ದೀನಿ, ಓಕೆ. ಮುಲ್ತಾನಿ ಮಿಟ್ಟಿ ಹಾಕ್ಕೊಂಡು ನಮ್ಮ ಆಯುರ್ವೇದ ಅವರ ರೋಸ್ ಪೌಡರ್ ಸ್ವಲ್ಪ ಒಂದು 1/4 ಚಮಚದಷ್ಟು, ಓಕೆ. ಎಲ್ಲ ಪ್ಯಾಚ್ ಟೆಸ್ಟ್ ಮಾಡಿರಬೇಕು ಫ್ರೆಂಡ್ಸ್. ಪ್ಯಾಚ್ ಟೆಸ್ಟ್ ಇದೆ, ಯಾವುದು ಬಳಸೋಕ್ಕೆ ಬರೋಲ್ಲ ಇಲ್ಲಿ, ಫೈನ್. ಇದಕ್ಕೆ 1/4 ಚಮಚದಷ್ಟು ಲಿಕ್ಕರ್ ರೈಸ್, ಆಯಿತಾ. 1/4 ಚಮಚದಷ್ಟು ಲಿಕ್ಕರ್ ರೈಸ್ ತೊಗೊಂಡಿದ್ದೀನಿ. ಮತ್ತು ಇದನ್ನು ಕಂಪ್ಲೀಟಾಗಿ ರೋಸ್ ವಾಟ್ರಲ್ಲಿ ಕಲಿಸ್ಕೊಳ್ತೀನಿ, ಓಕೆ. ಇದು ಕಲ್ಸೋಕ್ಕೆ ಮುಂಚೆ ನಾನು ಸ್ವಲ್ಪ ಗ್ಲಿಸರಿನ್ ಆ್ಯಡ್ ಮಾಡ್ತಾಯಿದ್ದೀನಿ, 1 or 2 ಡ್ರಾಪ್ಸ್, ಫೈನ್. ನೋಡಿ, ಇದು ಎಫೆಕ್ಟಿವ್ ರೆಮಿಡಿ ಪಿಗ್ಮೆಂಟೇಷನ್ಗೆ. ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಮಾಡಿರಬೇಕು. ಇಲ್ಲಿ ನಾವು ಬಳಸೋ ಪ್ರತಿಯೊಂದು ಪ್ಯಾಚ್ ಟೆಸ್ಟಲ್ಲಿ ಇರಬೇಕು, ಓಕೆನಾ. ನೋಡಿ, ಓಕೆನಾ. ಬನ್ನಿ ಇವತ್ತಿನ ವೀಡಿಯೋಗೆ. ಇದು ಒಂದು 5 ನಿಮಿಷ ರೆಸ್ಟ್ ಮಾಡಿದೆ. ಪ್ಯಾಕ್ ನೋಡಿದ್ರಿ ಅಲ್ಲ, ನಾನು ರೋಸ್ ವಾಟ್ರು, ಮುಲ್ತಾನಿ ಮಿಟ್ಟಿ ಎಲ್ಲ ಮಿಕ್ಸ್ ಮಾಡಿದ್ದೆ ಪ್ಯಾಕಿಗೆ. ಮತ್ತು ಒಂದು 5 ನಿಮಿಷ ಆಗಿದೆ. ಹುರುಳಿಕಲ್ಲು ಮತ್ತು ನಮ್ಮ ಕೊಬ್ಬರಿ ಎಣ್ಣೆದು ಜಾದು, ಫೈನ್. ಅದನ್ನು ನೀಟಾಗಿ ಮುಖದ ಮೇಲೆ ಅಪ್ಲೈ ಮಾಡ್ಕೊಳ್ಳಿ.
ನೋಡಿ, ನಿಮಗೆ ಕ್ಲಾರಿಟಿ ಇಲ್ಲೇ ತೋರಿಸ್ತೀನಿ ನಾನು. ಸೊ ಡ್ರೈ ಸ್ಕಿನ್ ಅವರು ವಾರಕ್ಕೆ 2 ದಿನ, ಆಯಿಲಿ ಸ್ಕಿನ್ ಅವರು ವಾರಕ್ಕೆ 3 ದಿನ ಪ್ಯಾಚ್ ಟೆಸ್ಟ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಮುಖ ಡ್ರೈ ಆಗ್ತಿದೆ ಅಂದಾಗ ನೀವು ಸ್ಟಾಪ್ ಮಾಡಬೇಕಾಗತ್ತೆ ಯೂಸ್ ಮಾಡೋದು. ಫೈನ್. ಸೊ ಈಗ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋಣ ಫೇಸ್ನ. ಪಿಗ್ಮೆಂಟೇಷನು ಹೋಗುತ್ತೆ ಆಲಮಲ್ಲಿ. ಓಕೆನಾ ಫ್ರೆಂಡ್ಸ್? ಬಟ್ ಪ್ಯಾಚ್ ಟೆಸ್ಟಲ್ಲಿ ನಿಮಗೆ ಪಾಸ್ ಆಗ್ತದೆ ನೋಡಿ. ಜಸ್ಟ್ 2 ಮಿನಿಟ್ಸ್ ಮಸಾಜ್ ಮಾಡಿದೆ ನಾನು. ಈಗ ನಾನು ಪ್ಯಾಕ್ ಹಾಕ್ಕೊಳ್ತಿದ್ದೀನಿ. ಪ್ಯಾಕ್ಗೆ ನೀವು ಮೊಸರು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಓಕೆನಾ? ನಾನು ಮೊಸರು ಹಾಕಿಲ್ಲ. ಸುಮಾರು ಜನಕ್ಕೆ ಮೊಸರು ಆಗಲ್ಲ ಅಂತ ಹೇಳ್ತಾರೆ. ಓಕೆ, ರೋಸ್ ಪೆಟಲ್ಸ್ ಬೇಕೇ ಬೇಕು. ಸುಮಾರು ಜನ ಪಿಂಪಲ್ಸ್ಗೆ ರೆಮಿಡೀಸ್ ಕೇಳ್ತಿದ್ದೀರಾ, ಬರುತ್ತೆ. ಓಕೆನಾ? ಅಂಡರ್ ಐ ಸರ್ಕಲ್ದು ರೆಮಿಡೀಸ್ ನಾನು ಮಾಡಿ ತೋರಿಸಿದ್ದೀನಿ ವೀಡಿಯೋಸಲ್ಲಿ, ದಯವಿಟ್ಟು ಚೆಕ್ ಮಾಡಿ ಫ್ರೆಂಡ್ಸ್. ಬರೀ ಪಿಗ್ಮೆಂಟೇಷನ್ಗೆ ಮಾಡ್ತಿದ್ದೀರಾ ಅಂತ ಅಂದ್ಕೊಂಬೇಡಿ. ಇದಕ್ಕೂ ಮಾಡಿದ್ದೀನಿ, ಅಂಡರ್ ಐ ಸರ್ಕಲ್ಸ್ದು ಮಾಡಿದ್ದೀನಿ, ಪಿಂಪಲ್ಸ್ದು ಮಾಡಿದ್ದೀನಿ. ಓಕೆನಾ? ಇದು ಸುಮಾರು ಡ್ರೈ ಆಗಲಿ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಫೈನ್. ಇನ್ನೇನ ನಿಮ್ಮ ಕ್ಯೂರಿಯಸ್ ಇದ್ದರೆ ಅದು ಲೆಟ್ ಮೀ ನೋ. ಆಮೇಲೆ ಡಾರ್ಕ್ ಸರ್ಕಲ್ಲು ಹೇಳಿದ್ನಲ್ಲ, ಪಿಗ್ಮೆಂಟೇಷನ್ ಥರ ಇಟ್ ವಿಲ್ ಟೇಕ್ ಟೈಮ್. ಆಯಿತಾ? ಒಂದೇ ಸಲಕ್ಕೆ ಮ್ಯಾಜಿಕ್ ಅಂತೂ ಆಗಲ್ಲ. ವಿಭಾ ಕ್ರೀಮ್ ನೋಡಿ ನಿಮ್ಗೆ ಸೆಟ್ ಆದರೆ ಯೂಸ್ ಮಾಡಿ. ಓಕೆ, ಇದೊಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ಸುಮಾರು 8 ಮಿನಿಟ್ಸ್ ಆಗಿದೆ. ಈಗ ರಿಮೂವ್ ಮಾಡ್ತಾಯಿದ್ದೀನಿ. ಓಕೆನಾ? ಆಲಮ್ ಹಾಕ್ಕೊಂಡು ಜಾಸ್ತಿ ಹೊತ್ತೆಲ್ಲ ಇರಬಾರ್ದು. ಫೈನ್. ಸ್ಕಿನ್ ಕ್ಲಾರಿಟಿ ನೋಡ್ಕೊಳ್ಳಿ. ಈಗ ಹೇಳ್ತೀನಿ, ಸಿರಮ್ ಮಾಡಿಟ್ಕೊಂಡಿದ್ನಲ್ಲ ಯಾವಾಗ ಉಪಯೋಗಿಸ್ಬೇಕು ಅಂತ ಈಗ ಹೇಳ್ತೀನಿ ನಾನು ಸಿರಮ್ನ. ಓಕೆನಾ? ನಿಮ್ದು ಯಾವುದೇ ರೆಮಿಡಿ ಆದಮೇಲೆ ಸಿರಮ್ನ ಅಪ್ಲೈ ಮಾಡ್ಬೋದು. ನೋಡಿ ಕ್ಲಾರಿಟಿ ಆಫ್ ಸ್ಕಿನ್. ಸೊ ಇದು ಡ್ರೈ ಆದಮೇಲೆ ನಾನು ಸಿರಮ್ ಯೂಸ್ ಮಾಡ್ತೀನಿ. ಓಕೆನಾ? ಇದು ರೆಗ್ಯುಲರಾಗಿ ಮಾಡ್ತಾ ಬರಬೇಕು. ಯಾರ್ಯಾರು ನಲಪಮರಾಡಿ ಆಗಲ್ವೋ, ಯಾರ್ಯಾರು ಜಾಕಾಯಿ ಆಗಲ್ವೋ ಅವರು ಇದನ್ನು ಪಿಗ್ಮೆಂಟೇಷನ್ ಈ ರೆಮಿಡಿನ ಮಾಡ್ಕೊಂಬನ್ನಿ ಕಂಟಿನ್ಯೂಸ್ ಆಗಿ. ಮುಲ್ತಾನಿ ಮಿಟ್ಟಿ ಹಾಕಿದೆ ಮತ್ತು ರೋಸ್ ಪೆಟಲ್ಸ್ ಹಾಕಿದೆ, ಇದನ್ನು ಮಾಡ್ತಾನೆ ಬರಬೇಕು. ಆಲಮ್ನ ಯೂಸ್ ಮಾಡಿದೆ. ಓಕೆ, ಆಲಮಲ್ಲೂ ಅಷ್ಟೇ ನಮಗೆ ಸ್ಕಿನ್ ಗ್ಲೋಯಿಂಗ್ ಜೊತೆ ಪಿಗ್ಮೆಂಟೇಷನು ಹೋಗುತ್ತೆ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಇದು ಡ್ರೈ ಆದಮೇಲೆ 10 ನಿಮಿಷ ಬಿಟ್ಟು ನಾನು ಸಿರಮ್ ಹಾಕ್ಕೊಳ್ತೀನಿ. ಲಿಕೊರೈಸ್ ಸಿರಮ್, ಮೂಲತಿ ಸಿರಮ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಅದು ಕಮೆಂಟ್ ಸೆಕ್ಷನ್ ಹಾಕಿ. ಹೈಪ್ ಹೇಳಿದ್ನಲ್ಲ ಅದನ್ನು ಸ್ಕ್ರೋಲ್ ಮಾಡಿ ನೀವು ಬಂದು ಇದು ಲೈಕ್ ಕೊಟ್ಟರೆ ಅಲ್ಲೊಂದು ಏನು ದುಡ್ಡೇನು ಖರ್ಚಾಗಲ್ಲ, ನನಗೆ ಪಾಯಿಂಟ್ಸ್ ಬರುತ್ತೆ. ನನಗೇನು ದುಡ್ಡು ಬರೋಲ್ಲ, ಅದರಿಂದ ಪಾಯಿಂಟ್ಸ್ ಕೊಡ್ತಾರೆ ಯೂಟ್ಯೂಬ್ ಅವರು ಅಷ್ಟೇ. ಅದು ಹೊಸ ಫೀಚರ್ ಆ್ಯಡ್ ಆಗಿರೋದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅಕಸ್ಮಾತ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ. ಪ್ರತಿಯೊಂದು ವೀಡಿಯೋಗೂ ಇರುತ್ತೆ. ಪ್ರತಿಯೊಂದು ವೀಡಿಯೋಗೂ ಒಬ್ಬೊಬ್ಬರಿಗೆ 3 ಸಲ ಮಾಡ್ಬೋದು ಹೈಪದು. ಅಂದರೆ ಒಬ್ಬ ಸಬ್ಸ್ಕ್ರೈಬರ್ ನಮಗೆ 3 ಸಲ ಮಾಡ್ಬೋದು ಒಂದು ವೀಕಲ್ಲಿ. ಸೊ ಅಕಸ್ಮಾತ್ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಮಾಡಬೇಕು ಅನ್ಸಿದ್ರೆ ಮಾಡಿ. ಓಕೆನಾ? ಇವತ್ತಿನ ವೀಡಿಯೋ ಎಲ್ಲ ಮಿಸ್ಲ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನಾದ್ರು ಕ್ಯೂರಿಯಸ್ ಇದೆ ಲೆಟ್ ಮೀ.